ಮನೆಯಲ್ಲಿ ಒಂದು ಸೌತೆಕಾಯಿ ಇದ್ದರೆ ಸಾಕು, ಜಸ್ಟ್ 5 ಮಿನಿಟ್ಸಲ್ಲಿ ಆಗೋವಂಥ ಕುಕುಂಬರ್ ಬೋಟ್ ಚಾಟ್ ರೆಸಿಪಿನ ಟ್ರೈ ಮಾಡ್ಬೋದು. ಈ ಸಮ್ಮರ್ಗೆ ತುಂಬಾ ತಂಪಾಗಿರುತ್ತೆ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಮೊಸರನ್ನ ಸೇರಿಸ್ಕೊಂಡು ಗ್ರೀನ್ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸಿಪ್ಪೆ ತೆಗೆದಿರೋ ಅಂಥ ಕುಕುಂಬರ್ನ ತೊಗೊಂಡು ಮಧ್ಯದಲ್ಲಿ ಹೀಗೆ ಕಟ್ ಮಾಡಿ ತಿರುಳನ್ನು ಸಪ್ರೇಟಾಗಿ ತೊಗೊಂಡು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಕ್ಯಾರೆಟ್, ಟೊಮ್ಯಾಟೊ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೈ ಮಾಡಿಟ್ಕೊಂಡಿರೋ ಅಂಥ ಕಡಲೆಬೀಜನ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸೌತೆಕಾಯಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಕ್ಯಾರೆಟ್, ಈರುಳ್ಳಿ, ಟೊಮ್ಯಾಟೊನ ಈ ಥರ ಸೇರಿಸ್ಕೊಂಡು ಇದ್ರ ಮೇಲ್ಗಡೆ ಮೊದಲೇ ಮಾಡಿಟ್ಕೊಂಡಿರೋ ಅಂಥ ಗ್ರೀನ್ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಚಾಟ್ ಮಸಾಲಾನ ಸೇರಿಸ್ಕೊಂಡು ಮೇಲ್ಗಡೆ ಸೇವ್ ಹಾಗೆ ಸ್ವಲ್ಪ ನಿಂಬೆ ರಸ, ಕೊತ್ತಂಬರಿನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋ ಅಂಥ ಸೌತೆಕಾಯಿ ಬೋಟ್ ಚಾಟ್ ರೆಡಿ ಆಗುತ್ತೆ. ಈ ಸಮ್ಮರ್ಗೆ ತುಂಬಾ ಕಂಫರ್ಟಿಂಗ್ ಆಗಿರೋ ಅಂಥ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಮಿಸ್ ಮಾಡದೆ ಈ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿ.